पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः तस्यै कुर्मो नमो नमः तस्यै कुर्मो नमो नमः। ದಿವ್ಯ ತೈರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯ ಮಾತಾಜಿಯವರಿಗೆ ಮತ್ತು ಎಲ್ಲ ಭಕ್ತರಿಗೂ ಸಹ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಸ್ವಾಮಿ ಪುರುಷೋತ್ತಮ ಜಿಯವರು ಬರೆದಿರುವ ಬಹಳ ಅತ್ಯಂತ ಅದ್ಭುತವಾದ ಪುಸ್ತಕ ಶ್ರೀ ಶಾರದಾದೇವಿ ಜೀವನಗಂಗಾ. ನಾವು ಗ್ರಂಥಪಾರಾಯಣವನ್ನು ಗಮನಿಸ್ತಾ ಬರ್ತಾ ಇದ್ವಿ. ಲೋಕದಾಚೆಯ ಬೆಳಕು ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ. ಶ್ರೀಮಾತೆಯವರ ವಿನಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅಂದರೆ ವಿನಯ ಮತ್ತು ಶರಣಾಗತಿ, ಅಂದರೆ ಶ್ರೀಮಾತೆಯವರು ಶ್ರೀರಾಮಕೃಷ್ಣರಲ್ಲಿ ಯಾವ ರೀತಿಯಲ್ಲಿ ಶರಣಾಗತಿಯನ್ನು ಇಟ್ಕೊಂಡಿದ್ರು, ಹೊಂದಿದ್ರು ಅಂತ ನಾವು ಗಮನಿಸ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು, ಎಲ್ಲವೂ ಠಾಕೂರರೇ, ಅವರ ಹೊರತು ಬೇರೇನೂ ಇಲ್ಲ ಅಂತ ಶ್ರೀಮಾತೆಯವರು ಶರಣಾಗತಿಯ ಮಾತುಗಳನ್ನು ಆಡುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಮುಂದುವರೆದಾಗ ಇಲ್ಲಿ ನಾವು ಶ್ರೀಮಾತೆಯವರ ಅಪೂರ್ವ ವಿನಯವನ್ನು ಗಮನಿಸಬೇಕು. ಅವರ ಮಾತುಗಳ ಮರ್ಮವನ್ನು ಒಳಹೊಕ್ಕು ನೋಡಿದಾಗ ಅನೇಕ ಸ್ವಾರಸ್ಯದ ಅಂಶಗಳನ್ನು ಗಮನಿಸಬಹುದು. ಸ್ವಾಮಿ ಪುರುಷೋತ್ತಮಜಿ ಹೇಳ್ತಾರೆ, ಇಲ್ಲಿ ನಾವು ಶ್ರೀಮಾತೆಯವರ ಅಪೂರ್ವವಾದಂಥ ವಿನಯವನ್ನು ನಾವು ಗಮನಿಸ್ಬೋದು. ಅವರ ಮಾತುಗಳ ಮರ್ಮ, ಮಾತುಗಳ ಒಳಾರ್ಥವನ್ನು ನಾವು ಒಳಹೊಕ್ಕು ನೋಡಿದಾಗ ಅನೇಕ ಸ್ವಾರಸ್ಯದ ಅಂಶಗಳನ್ನು ಗಮನಿಸಬಹುದು. ಅವರು ಶ್ರೀರಾಮಕೃಷ್ಣರ ಆಗಮನದ ಕುರಿತಾಗಿ ಮಾತನಾಡುತ್ತಾ ನೋಡಿ, ಶ್ರೀರಾಮಕೃಷ್ಣರು ಯಾಕೆ ಬಂದರು, ಶ್ರೀರಾಮಕೃಷ್ಣರ ಆಗಮನದ ಕುರಿತಾಗಿ ಶ್ರೀಮಾತೆಯವರು ಮಾತನಾಡ್ತಾ ಹೇಳ್ತಾರೆ, ಒಬ್ಬನೇ ಚಂದ್ರ ಪ್ರತಿ ರಾತ್ರಿಯೂ ಮತ್ತೆ ಮತ್ತೆ ಉದಯಿಸುತ್ತಾನೆ ಎಂಬ ದೃಷ್ಟಾಂತವನ್ನು ಕೊಟ್ಟದ್ದು ಬಹಳ ಅರ್ಥಪೂರ್ಣವಾಗಿದೆ. ಒಬ್ಬನೇ ಚಂದ್ರ ಮತ್ತೆ ಮತ್ತೆ ಉದಯಿಸುವಂತೆ ಒಬ್ಬನೇ ಭಗವಂತ ಮತ್ತೆ ಮತ್ತೆ ಅವತರಿಸುತ್ತಾನೆ ಎನ್ನುವುದು ಒಂದು ಭಾವವಾದರೆ, ಚಂದ್ರೋದಯದಿಂದ ಬೆಳಕು ತಂಪು ಸಿಗುವಂತೆ ಶ್ರೀರಾಮಕೃಷ್ಣರ ಉದಯದಿಂದ ಜ್ಞಾನ ಪ್ರೇಮ ಪ್ರಸಾರವಾಗುತ್ತದೆ ಎನ್ನುವುದು ಇನ್ನೊಂದು ಭಾವ. ನಮ್ಮ ಲಕ್ಷ್ಮೀ ದೇವರು ಮಾತಾಡ್ತಾ ಹೇಳಿದ್ರು, ಏನಂತ, ಸಂಭವಾಮಿ ಯುಗೆ ಯುಗೆ ಅಂತ. ಅಂದರೆ ಧರ್ಮಕ್ಕೆ ಎಲ್ಲಿ ಚ್ಯುತಿ ಬಂದಾಗ, ದುಷ್ಟರ ಸಂಖ್ಯೆ ಹೆಚ್ಚಾದಾಗ ಶಿಷ್ಟರ ರಕ್ಷಣೆಗೋಸ್ಕರ ಭಗವಂತ ಮತ್ತೆ ಮತ್ತೆ ಜನ್ಮವನ್ನು ತಾಳ್ತಾನೆ ಅನ್ನುವಂಥ ಮಾತನ್ನು ಹೇಳಿದರು. ಹಂಗೆ ರಾಮಕೃಷ್ಣರು ಸಹ ಒಬ್ಬನೇ ಚಂದ್ರ, ಭಗವಂತ ಒಬ್ಬನೇ, ಪ್ರತಿ ರಾತ್ರಿ ಅಂದರೆ ಪ್ರತಿ ಯುಗದಲ್ಲೂ ಅವನು ಮತ್ತೆ ಮತ್ತೆ ಉದಯಿಸ್ತಾನೆ, ಹುಡ್ತಾನೆ. ಅದು ಒಂದು ಅರ್ಥ ಅಂತ ಸ್ವಾಮೀಜಿ ಹೇಳ್ತೀವಿ. ಇನ್ನೊಂದು ಅರ್ಥ ಏನು, ಚಂದ್ರೋದಯದಿಂದ ಏನಾಗುತ್ತೆ, ಬೆಳಕು ಬರುತ್ತೆ. ಬೆಳಕು, ನೀವು ಪೂರ್ಣಿಮೆ, ಅದು ಹುಣ್ಣಿಮೆ ದಿನ ಚಂದ್ರನ ಬೆಳಕನ್ನು ಗಮನಿಸಿದ್ರೆ ಎಷ್ಟು ಬೆಳಕಿರುತ್ತೆ. ಲೈಟ್ ಸಹ ಅದ್ರ ಮುಂದೆ ಬೇಡ, ಅಷ್ಟು ಬೆಳಕಿರುತ್ತೆ. ಅಂದ್ರೆ ಹಂಗೆ ಯಾರು ರಾಮಕೃಷ್ಣರ ಉದಯ ಇದೆಯಲ್ಲ, ಅದು ಚಂದ್ರೋದಯದಿಂದ ಬೆಳಕು ತಂಪು ಸಿಗುವಂತೆ ಶ್ರೀರಾಮಕೃಷ್ಣರ ಉದಯದಿಂದ ಜ್ಞಾನ ಮತ್ತು ಪ್ರೇಮ ಅನ್ನುವಂಥದ್ದು ಪ್ರಸಾರವಾಗುತ್ತದೆ ಎನ್ನುವುದು ಇನ್ನೊಂದು ಭಾವ. ಜೀವಿಗಳೆಲ್ಲ ಅವರವರ ಕರ್ಮಫಲಗಳನ್ನು ಅನುಭವಿಸುವುದಕ್ಕಾಗಿಯೇ ಜನ್ಮ ತಾಳಲೇಬೇಕಾಗಿದೆ. ಆದರೆ ಅವತಾರ ಪುರುಷರಿಗೆ ಯಾವ ಕರ್ಮ ಪಾಶವೂ ಇಲ್ಲ. ಆದರೂ ಅವರು ಮತ್ತೆ ಮತ್ತೆ ಈ ಭೂಮಿಗೆ ಬರಬೇಕಾಗಿದೆ. ಈಗ ನಮ್ಮಂತ ನಿಮ್ಮಂತರ ಯಾಕೆ ಬಂದಿದ್ದೀವಿ ಭೂಮಿಗೆ ಅಂದರೆ, ನಮ್ದು ಕರ್ಮ ಇದೆ, ಹಾಗಾಗಿ ಮತ್ತೆ ಮತ್ತೆ ಹುಡ್ತಾ ಇದ್ವಿ. ನಮ್ಗೆ ಕರ್ಮ ಇಲ್ಲ ಅಂದ್ರೆ ನಾವು ಮತ್ತೆ ಜಗತ್ತಿಗೆ ಬರಲಿಕ್ಕೆ ಅವಕಾಶನೇ ಇರ್ತಿಲ್ಲ. ನಮ್ಗೆ ಮತ್ತೆ ಮನುಷ್ಯ ಜನ್ಮ ಅಥವಾ ಯಾವುದು ಜನ್ಮ ಸಿಗ್ತಾ ಇರಲಿಲ್ಲ. ನಾವು ಕರ್ಮದ ಫಲವನ್ನ ಅನುಭವಿಸ್ಬೇಕಾಗಿದೆ. ಹಾಗಾಗಿ ನಾವು ಮನುಷ್ಯ ಜನ್ಮವನ್ನು ತಾಳಿದ್ದೇವೆ. ಆದರೆ ಅವತಾರ ಪುರುಷರಿಗೆ ಯಾವ ಕರ್ಮದ ಪಾಶವೂ ಇಲ್ಲ. ಆದರೆ ಅವ್ರು ಯಾಕೆ ಮತ್ತೆ ಮತ್ತೆ ಹುಡ್ತಾರೆ ಅಂತಂದ್ರೆ, ಜೀವಿಗಳಿಗೆ ಮಾರ್ಗದರ್ಶನ ನೀಡಿ ಅವರ ಉದ್ಧಾರ ಮಾಡುವುದಕ್ಕೋಸ್ಕರ. ಅಂದ್ರೆ ನಮ್ಮಂಥ ಜನರಿಗೆ ಮಾರ್ಗದರ್ಶನವನ್ನು ಕೊಡ್ಲಿ.